ಬೀದರ್ ಜಿಲ್ಲೆ ಈಗ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ. ಶಾಲೆಗೆ ಹೋಗಬೇಕಾಗಿದ್ದಂತಹ ಮಕ್ಕಳು ಒಂದೇ ಒಂದು ಸ್ಫೋಟದಿಂದಾಗಿ ಆಸ್ಪತ್ರೆ ಸೇರುವಂತಾಗಿದೆ. ವಿಶ್ರಾಂತಿ ಪಡಿತಾ ಇದ್ದಂತಹ ಜನರು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು ಅನ್ನೋದ್ರ ಒಂದು ಸ್ಟೋರಿ ಇದೆ, ನೋಡೋಣ. ಬೀದರ್ನಲ್ಲಿ ನಿಗೂಢ ಸ್ಫೋಟ, ಮಕ್ಕಳು ಸೇರಿ 6 ಜನರ ಸ್ಥಿತಿ ಗಂಭೀರ. ಸ್ಫೋಟಕ್ಕೆ ಕೆಮಿಕಲ್ ಕಾರಣನಾ? ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮಕ್ಕೆ ಆಗಷ್ಟೇ ಚಳಿ ಬಿಡುವ ಸಮಯ. 9 ಗಂಟೆ ಸುಮಾರಿಗೆ ಮಕ್ಕಳು ಬ್ಯಾಗ್ ಅನ್ನ ಹೆಗಲಿಗೆ ಹಾಕಿಕೊಂಡು ಶಾಲೆಗೆ ಹೊರಟ ವೇಳೆ ಸ್ಫೋಟವೊಂದು ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಇಡೀ ಮೊಳಕೇರ ಗ್ರಾಮವೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ಅದರ ಪರಿಣಾಮ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ 50 ಮೀಟರ್ ವರೆಗೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ಅಷ್ಟು ಮಾತ್ರವಲ್ಲ, 6 ಜನ ಮಕ್ಕಳು ಗಾಯಗೊಂಡಿದ್ದಾರೆ. ಒಬ್ಬ ಯುವಕ, ಒಬ್ಬ ವಯೋವೃದ್ಧ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಸ್ಫೋಟಕ್ಕೆ ಕಾರಣ ಬಣ್ಣ ಹಾಗೂ ಕೆಮಿಕಲ್ ತುಂಬಿಟ್ಟ ಬ್ಯಾರೆಲ್ ಕಾರಣ ಅಂತ ಹೇಳಲಾಗ್ತಿದೆ. ಕೆಮಿಕಲ್ ಮತ್ತು ಬಣ್ಣ ತುಂಬಿಟ್ಟಿದ್ದ ಬ್ಯಾರೆಲ್ ಬಿಸಿಲಿಗೆ ಬ್ಲಾಸ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಮೊಳಕೇರ ಗ್ರಾಮದಲ್ಲಿ ಒಂದು ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ. ಹುಮನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತದೆ ಈ ಊರು. ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅಂಡ್ 2 ಅಡಲ್ಟ್ಸ್ ಇದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸಿಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. 2 ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ ಅವರು. 1 ವರ್ಷ ಒಂದೇ ಗ್ರಾಮ, 5 ನಿಗೂಢ ಸ್ಫೋಟ. ಮೊಳಕೇರ ಗ್ರಾಮದಲ್ಲಿ ಹೆಚ್ಚಿದ ನಿಗೂಢ ಸ್ಫೋಟಾತಂಕ. ಸಮಗ್ರ ತನಿಖೆ ನಡೆಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮೊಳಕೇರ ಗ್ರಾಮದ ಮೊಳಗಿ ಮಾರಯ್ಯ ದೇವಸ್ಥಾನಕ್ಕೆ ಹೋಗುವ ರಸ್ತೆಯ ಬಳಿ ಈ ಸ್ಫೋಟ ಸಂಭವಿಸಿತ್ತು. ಹುಮನಾಬಾದ್ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ ಹಾಗೂ ವಿಧಿ ವಿಜ್ಞಾನಿಗಳ ತಂಡ ಸ್ಫೋಟಕ ವಸ್ತುವಿನ ಮಾದರಿ ಸಂಗ್ರಹಿಸಿದೆ. ಈ ಗ್ರಾಮದಲ್ಲಿ ಈ ರೀತಿಯ ಸ್ಫೋಟ ಇದೇ ಮೊದಲ ಬಾರಿ ನಡೆದಿದ್ದಲ್ಲ. ಕಳೆದ 1 ವರ್ಷದಲ್ಲಿ ಈ ರೀತಿಯ 5-6 ಸ್ಫೋಟಗಳು ನಡೆದಿವೆ. ಇದೇ ಮಾದರಿಯ ಸ್ಫೋಟದಲ್ಲಿ ಪುಟ್ಟ ಮಗುವಿನ ಕಾಲೇ ಕಟ್ಟಾಗಿ ಹೋಗಿತ್ತು. ಈ ಬಾರಿ ಸ್ಫೋಟಕ್ಕೆ 8 ಜನರು ಗಾಯಗೊಂಡಿದ್ದಾರೆ. ಹೀಗಾಗಿ ಸಚಿವ ಈಶ್ವರ್ ಖಂಡ್ರೆ ಸಮಗ್ರ ತನಿಖೆಗೆ ಆದೇಶ ನೀಡಿದ್ದಾರೆ. ನಾನು ಬೆಳಗ್ಗೆ ಬರ್ತಾ ಇದ್ದೆ ಸರ್, ಈ ಕಡೆ ಟೆಂಪಲ್ ಕಡೆ ಬರ್ತಾ ಇರುವಾಗ ಅಲ್ಲಿ ಅವರು ಅಂಕಲ್ ಕುಂತಿದ್ರು. ಒಂದು ಬ್ಯಾರಲ್, ಬ್ಲೂ ಕಲರ್ ಬ್ಯಾರಲ್ ಅನ್ನು ಶೇಕ್ ಮಾಡ್ತಾ ಇದ್ರು. ನಾನು ಹಾಗೆ ಅವ್ರನ್ನ ನೋಡ್ಕೋತಾ ಮುಂದ್ಗಡೆ ಬಂದೆ. ಇಲ್ಲೆಲ್ಲ ಸ್ಕೂಲ್ ಹುಡುಗರಿದ್ರು, 20-25ರಿಂದ ಒಂದು 2-3 ವ್ಯಾನ್ ಬಂದಿದ್ದು. ಸೊ ನಾನು ಮುಂದ್ಗಡೆ ಇಷ್ಟು ಇಲ್ಲಿ ಬಂದಿದ್ದೆ. ಸೊ ಬರುವಾಗ ಹಿಂದ್ಗಡೆ ಬ್ಲಾಸ್ಟ್ ಆಯಿತು. ತಿರುಗಿ ನೋಡೋ ತನಕ ಮೇಲಲ್ಲಿ ಫುಲ್ ಫೈರು ಧೂಳು ಇತ್ತು. ಅಂಕಲ್ ಶೇಕ್ ಮಾಡ್ತಾ ಇದ್ದ, ಬ್ಯಾರಲ್ ಶೇಕ್ ಮಾಡ್ತಾ ಇದ್ದ ಅಂಕಲ್ ಹಂಗೆ ಕೂತಿದ್ರು. ಹುಡುಗರು ಎಲ್ಲ ತೆಳಗೆ ಬಿದ್ದಿದ್ರು. ಸೊ ಇಲ್ಲಿದ್ದ ವ್ಯಾನ್ ಎಲ್ಲ ಹುಡುಗರಿಗೆ ಆ ಕಡೆಯಿಂದ ವ್ಯಾನ್ ಕಡೆ ಕಳಿಸಿ ನಾವು ಹೋಗಿ ನೋಡೋ ತನಕ ಎಲ್ಲ ಪಬ್ಲಿಕ್ ಜನ ಆಗಿದ್ರು. ಫುಲ್ ಬ್ಲಡ್ ಎಲ್ಲ ಆಗಿತ್ತು. ಹುಡುಗನ ಕಾಲ್ ಕಟ್ಟಾಗಿ ಒಂದು ಬೋನ್ ಸೀಲ್ ಬಿದ್ದಿದೆ. ಸೊ ಆ ಕಡೆ ಅವ್ರದ್ದು ಉಗುರು ಎಲ್ಲ ಹಾರಿದೆ ಸರ್, ಈಗ ನೋಡಿದ್ದೇವೆ. ಏನು ಬೆಳಗ್ಗೆ ನಾನು ಬೆಂಗಳೂರಿನಲ್ಲಿದ್ದೆ. ಬೆಳಗ್ಗೆ ಸುಮಾರು ನನಗೆ 8:40 ಒಂದು ಕಾಲ್ ಬಂತು. ಈ ಥರ ಮೊಳಕೇರಿ ಗ್ರಾಮದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿ ಬೆಂಕಿ ಬಂದು 4 ಮಕ್ಕಳು ಮತ್ತೊಂದು 2ರಿಗೆ ಬಹಳಷ್ಟು ಗಾಯಗಳಾಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ನನಗೆ ಮಾಹಿತಿ ಕೊಟ್ಟಾಗ ನಾನು ಅವಾಗೆ ತಹಸೀಲ್ದಾರ್ ಅವರಿಗೆ, ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದೆ, ಈ ಥರ ಆಗಿದೆ, ಏನಾಗಿದೆ ಹೋಗಿ ನೋಡ್ಕೊಳ್ಳಿ ಅಂತಂದಾಗ ಗುರುನಾನಕ್ ಅಲ್ಲಿ ಮಕ್ಕಳಿಗೆ ಅಡ್ಮಿಟ್ ಮಾಡಿದ್ದಾರೆ. ಅವರನ್ನು ಕೂಡ ಭೇಟಿಯಾಗಿ ಈಗೇನು ಇಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಕೂಡ ಇವತ್ತು ಬಂದು ನಮ್ಮ ಅಧಿಕಾರಿಗಳು, ಇವತ್ತು ತಹಸೀಲ್ದಾರ್ ಇರ್ಬೋದು, SP ಅವರು ಇದ್ದಾರೆ, IGPನೂ ಕೂಡ ಇದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. 1 ವರ್ಷ ಒಂದೇ ಗ್ರಾಮ, 5 ನಿಗೂಢ ಸ್ಫೋಟಗಳು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಸ್ಫೋಟದ ಮೂಲ ಪತ್ತೆ ಮಾಡಿ ಮುಂದಾಗುವ ಅನಾಹುತಗಳನ್ನು ತಡೆಯಬೇಕಾಗಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.